ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಟ್ಟಾರೆ ಮಳೆ ಹಣ್ಣಿ ನಿಂತರೂ ಮರದ ಹಣ್ಣಿ ನಿಂತಿಲ್ಲ ಅಂತ ಒಂದು ಶಾಸ್ತ್ರ ಐತೆ. ನೂರಾರು ವರ್ಷ ಇತಿಹಾಸ ಇದ್ದದ್ದ. ಆದರೆ ಒಟ್ಟಾರೆ ಮುಂದಿನ ದಿನಮಾನದಾಗ ಇವರ ರಾಜಕಾರಣದಾಗ ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿನೋ ಅಥವಾ MP ನೋ MLAಗಳು ಏನೇನೋ ಆಗಬೇಕಾದಂಥ ಒಂದು ಆಡಳಿತ ಕಮಿಟಿ ಐತಿ. ಹಿಂದೂ ಇದ್ದರೂ ಈಗೂ ಅದಾರು, ಮುಂದೂ ಆಗ್ಬೋದು. ಆದರೆ ಮುರುಗೋಡು ಮಹಾಂತಜ್ಜ ಕಟ್ಟಿದಂಥ ನೂರಾರು ವರ್ಷ ಇತಿಹಾಸ ಇರುವಂಥ ಒಂದು ಬ್ಯಾಂಕಿನ ಗ್ರಾಹಕರ ತಳಮಳ ಚಲೋ ಆಗೈತೆ. ನಾನು ಭಾಳ ಸಲ ಬ್ಯಾಡಪ್ಪ ಇದನ್ನು ಬಿಟ್ಟು ಬಿಡೋನು ಅಂತ ಅನಿಸ್ತೈತೆ. ಆದರೆ ಒಟ್ಟಾರೆ ಅಲ್ಲಿ ನಾಯಕರು ನೆನೆಸ್ಕೊಂಡವ್ರ, ಅವು ಮಾಡಿಲ್ಲೇನೋ, ಅವು ನಾಯಕ ಅವಂಗೂ ಸಾಲ ಕೊಟ್ಟಿದ್ದಾನು, ಅವು ತೊಗೊಂಡಾನು, ಇವು ಕೊಡಿಸಿದಾನು, ಅವ್ರು ಹೇಳೋದು. ಅವರಿದ್ದವ್ರು ನೀ ತೊಗೊಂಡು ನೀನು ಕೊಡಿಸಿದಿ, ನೀನು ಮಾಡಿದಿ ಅಂತ ಅವ್ರು ಹೇಳೋದು. ಇವರೆಲ್ಲ ಭವಿಷ್ಯತ್ತದೊಳಗೆ ದೊಡ್ಡ ದೊಡ್ಡ ಮಂದಿದ. ಮತ್ತು ಈಗೇನು ಇವರು ಹೇಳತ್ತಾರಲ್ಲ, ನೀ ಮಾಡಿದ್ದಕ್ಕೆ ನಾ ಮಾಡಿದನು, ನಾ ಮಾಡಿದ್ದಕ್ಕೆ ನೀ ಮಾಡಿದೆ ಅನ್ನೋರು ಎಂದೂ ಭವಿಷ್ಯತ್ತದೊಳಗೆ ನೀವು ನಾಯಕರಾಗೋದಿಲ್ಲ. ನಿಮ್ಮ ಬಣ್ಣ ಇಡೀ ರಾಜ್ಯ ತುಂಬ ಹೊಂಟೈತೆ ನಿಮ್ಮ ಬಣ್ಣ. ಯಾಕಂದ್ರೆ ಈ DCC ಬ್ಯಾಂಕಿಗೆ 5-6 ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಇರ್ತೈತೆ ಮಂದಿ. ಇಲ್ಲಿ ನಬಾರ್ಡ ಮತ್ತು ರಿಸರ್ವ್ ಬ್ಯಾಂಕ್ ಒಂದು ನಿರ್ದೇಶನ ಮ್ಯಾಗ ಸಾಲ ಕೊಡಬೇಕಂತೈತೆ. ಒಟ್ಟಾರೆ ಗರ್ದಿಗಮ್ಮತ್ ಏನು ಆಗ್ರಹ ಮಾಡ್ತೈತೆ ಅಂದ್ರೆ 30-35 ವರ್ಷದಿಂದ ವಿವೇಕರಾವ್ ಪಾಟೀಲ್ರನ್ನ ಹಿಡ್ಕೊಂಡು, ರಮೇಶ್ ಕತ್ತಿ ಅವ್ರು ಹಿಡ್ಕೊಂಡು, GB ಪಾಟೀಲ್ರು ಹಿಡ್ಕೊಂಡು, ಅಪ್ಪ ಸಾಬ್ ಕುಲ್ಗೋಡಿ ಹಿಡ್ಕೊಂಡು ಎಷ್ಟು ಮಂದಿ ಆಗಿತ್ತಲ್ಲ 30-35 ವರ್ಷದಾಗ ಯಾರ್ಯಾರು ಅಧ್ಯಕ್ಷರ ಅವಧಿಯೊಳಗೆ ಇಲ್ಲಿಯ ಈಗ ಮುಖ್ಯ ಕಾರ್ಯನಿರ್ವಾಹಕರಿಗೆ ಬಹುತೇಕ ಕಲಾವಂತಿರ್ಬೇಕು. ಯಾಕಂದ್ರೆ ಆಡಳಿತ ಮಂಡಳಿ ಬರ್ತಿರ್ತಾವು, ಹೋಗ್ತಿರ್ತಾವು, ಸಾಲ ಕೊಡಂತಾರು, ನೀವು ಕೊಟ್ಟಿರ್ತಾರೆ. ಕಾಗದ ಪತ್ರ ನೋಡಿ ಕೊಡಬೇಕಾದದ್ದು ಅಲ್ಲಿ ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಾಹಕಾರಿ ಜವಾಬ್ದಾರಿ ಅದು. ಯಾಕಂದ್ರೆ ಆ ಸಾಲ ಕೊಡೋಕೆ ಒಂದು ಸ್ಕ್ರೂಟ್ನಿ ಮಾಡ್ತಿರ್ತಾರೆ. ಆ ಸ್ಕ್ರೂಟ್ನಿ ಗೈಡ್ಲೈನ್ಸ್ಗಳು ಬಿಟ್ಟು ಕೊಟ್ಟಿದ್ದೀರಿ ನಾ. ಯಾಕಂದರೆ ಈಗ ಗೊತ್ತಾಗಕ್ಕೈತಿ, ನೀವು ಒಬ್ಬೊಬ್ಬ ನಿರ್ದೇಶಕರಿಗೆ 3 ಕೋಟಿ ಕೊಟ್ಟು, ಒಬ್ಬಗೆ 70 ಲಕ್ಷ ಕೊಟ್ಟು, ಮತ್ತು ನಿರ್ದೇಶಕರ ಸಂಬಂಧಿಕರಿಗೆ ಕೊಡಕ್ಕೆ ಬಯಲಾದಾಗ ಅವಕಾಶ ಐತೆನಾ. ಎಷ್ಟು ಅದ್ರಾಗ NP ಆಗಿದಾವು, ಒನ್ ಟೈಮ್ ಸೆಟಲ್ಮೆಂಟ್ ಆಗಿದಾವು ಈ 30-35 ವರ್ಷದಾಗ. ಒಂದು ಯಾರು ಎಷ್ಟು ಮಂದಿ ಸಾಲ ತೊಗೊಂಡು ತುಂಬದಾದವಲ್ಲ ಕಟ್ಟಬಾಕಿ ಇದ್ದದ್ದು, ಯಾಕೆ ನೀವು ಗ್ರಾಹಕರಿಗೆ ಕೊಡಬಾರ್ದು ಕಲಾವಂತವ್ರ? ಅಂದರೆ ಒಟ್ಟಾರೆ ಈಗ ಹತ್ತೈತದ. ಅವ್ನು ಕೊಟ್ಟು ಆ ಸಕ್ರೆ ಫ್ಯಾಕ್ಟ್ರಿ ಕೊಟ್ಟು, ಈ ಸಕ್ರೆ ಫ್ಯಾಕ್ಟ್ರಿ ಕೊಟ್ಟು, ಮೆಡಿಕಲ್ ಕಾಲೇಜ್ ಕೊಟ್ಟು, ಎಂಜಿನಿಯರಿಂಗ್ ಕಾಲೇಜ್ ಕೊಟ್ಟು, ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ ನೀವು ಎಷ್ಟು ಕೊಟ್ಟಿದ್ದೀರಿ ಕಲಾವಂತವ್ರ? ಇದು ಅಂಕೆ ಭಾಳ ಸೀರಿಯಸ್ ಹೋಗೋದು. ಯಾಕಂದ್ರೆ ದೊಡ್ಡ ದೊಡ್ಡ ನಾಯಕರು ಹೇಳಕತ್ರ ಅವ್ನು ಕೊಟ್ಟಿದ್ದಾರಂತ ಅವ್ರು ಆರೋಪ ಮಾಡಕತ್ರು, ಇವ್ರು ಕೊಟ್ಟಿದ್ದಾರಂತ ಇವ್ರು ಆರೋಪ ಮಾಡಿ. ಯಾಕಂದ್ರೆ ಆಡಳಿತ ಮಂಡಳಿ ಮ್ಯಾಗ ಈಗ ಒಟ್ಟು ಜನರದ್ದು ಭರವಸೆ ಐತೋ ಇಲ್ಲೋ ಅನ್ನೋದು ನನಗಂತೂ ಗೊತ್ತಾಗತ್ತ. ಯಾಕಂದ್ರೆ ಎಲ್ಲರೂ ಅವ್ರ ಅಂತ ಅನ್ಸಕ್ಕೆ ಶುರು ಆಗಿಬಿಟ್ಟೈತಿ. ಈಗ ಎಲ್ಲ ಫ್ಯಾಕ್ಟ್ರಿ ಅವ್ರು ತೊಗೊಂಡ್ರಿ. ಈಗ ಬೆಳಗಾವಿ ಜಿಲ್ಲಾದಾಗ ಇನ್ನು ಮತ್ತೆ ಸಾಲ ಇರ್ತಾನೆ, ಮತ್ತು ಅಲ್ಲೇ ಮುರ್ಕೊಂದು ಮತ್ತೆ ಅವ್ರಿಗೆ ಎಡಿಷ್ನಲ್ ಸಾಲುಗಳು ಕೊಡತ್ತರಿ ಅಂತನೂ ಸುದ್ದಿ ಬರತೈತಿ. ಒಟ್ಟಾರೆ ಅದು ಗ್ರಾಹಕರ ರೊಕ್ಕ ಮುರುಗೋಡು ಮಹಾಂತಜ್ಜನ ಆಶೀರ್ವಾದದಿಂದ ನಡೆದಂಥ ಬ್ಯಾಂಕ್. ಈ ಒಂದು 30-35 ವರ್ಷದಾಗ ಯಾವ್ಯಾವ ಉದ್ಯೋಗಕ್ಕೆ ಗೈಡ್ಲೈನ್ಸ್, DC ಬ್ಯಾಂಕ್ ಗೈಡ್ಲೈನ್ಸ್ ಪ್ರಕಾರ, RBI ಗೈಡ್ಲೈನ್ಸ್ ಪ್ರಕಾರ, ನಬಾರ್ಡ್ ಡೈರೆಕ್ಷನ್ ಪ್ರಕಾರ ಎಷ್ಟು ಮಂದಿಗೆ ಸಾಲ ಕೊಟ್ಟಿದ್ದೀರಿ, ಎಷ್ಟು ಕಟ್ಟಬಾಕಿಗಳು ಉಳಿದವು. ಯಾಕಂದ್ರೆ ತೊಡೆ ಶುಗರ್ ಫ್ಯಾಕ್ಟ್ರಿ ಗೈಡ್ಲೈನ್ಸ್ ಬಿಟ್ಟ, ನೀವು RBI ಗೈಡ್ಲೈನ್ಸ್ ಬಿಟ್ಟ ಏನೇ ಇಲ್ಲದ ಜಾಗಗಳಿಗೆ, ಯಾವ ತಹಸೀಲ್ದಾರ ಏನೇ ಮಾಡಿದ ಜಾಗಗಳಿಗೆ ನೀವು ಸಾಲಗಳು ಕೊಟ್ಟಿದ್ದೀರಿ. ಹೆಂಗೆ ವಸೂಲಿ ಆಗೋದು? ಮತ್ತು 30-35 ವರ್ಷದಿಂದ ಅವ್ರ ಕಟ್ಟಬಾಕಿ ಉಳಿದಂಥ ದುಡ್ಡನ್ನು ಇನ್ನೂ ಮಟ್ಟ ತುಂಬಿಸ್ಕೊಳಕ್ಕಾಗಿಲ್ಲ. ಇವರೆಲ್ಲ ಇವತ್ತು ಯಾರೇ ಇರಲಿ ಅಲ್ಲಿ, ಯಾರು ನಾನಿ ಅನ್ನಂಗಿಲ್ಲ. ಅಲ್ಲಿ ಆಡಳಿತ ಮಂಡಳಿಗೆ ಯಾರು ತೊಗೊಂಡಿದ್ರು, ಯಾರ ಸಂಬಂಧಿಕರು ಕೊಡಿಸಿರನು, ಯಾವುದೋ ಸಕ್ರೆ ಫ್ಯಾಕ್ಟ್ರಿ ಕೊಡಿಸ್ಲಿ, ಮೆಡಿಕಲ್ ಕಾಲೇಜ್ ಕೊಡಿಸ್ಲಿ, ಅಥವಾ ತಮ್ಮ ಸ್ವಂತ ಉದ್ಯೋಗ ಕೊಡಿಸ್ಲಿ, ಯಾರು ಅದಾರಲ್ಲ ಅದನ್ನು ಕೂಡಲೇ CEO ಅವರ ನೀವೊಂದು ಪತ್ರಿಕಾಗೋಷ್ಠಿ ಕರೆದ ಹೇಳಬೇಕು, ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಬೇಕು. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಈಗ ಎಲ್ಲ ಅಲ್ಲಿ ಏನದಿರಲ್ಲ, ಎಲ್ಲ ಎಷ್ಟು ಮಂದಿ ಡೈರೆಕ್ಟರ್ಗಳು ಅದರಲ್ಲ, ಒಬ್ಬೊಬ್ಬರನ್ನ ಅವ್ನು ತೊಗೊಂಡಾನಂತ ನಾವು ಹೇಳೋದು, ಅವ್ನು ತೊಗೊಂಡಾನಂತ ಇವು ಹೇಳೋದು, ಇದೆಲ್ಲ ಇವತ್ತು ಚರ್ಚೆ ಚಲೋ ಐತೆ ಜಿಲ್ಲಾ ತುಂಬ. ಒಟ್ಟಾರೆ ಈಗೇನೈತಲ್ಲ 30-35 ವರ್ಷದಾಗ ಯಾರ್ಯಾರು ಕಟ್ಟಬಾಕಿ ಅದಾರು, ಕೂಡಲೇ ಅವ್ರು ಕಟ್ಟಬಾಕಿ ಇದ್ರೆ, NP ಆಗಿದ್ರೆ, ಅಥವಾ ಅವ್ರ ಸಂಬಂಧಿಕರಿಗೆ ಕೊಡಿಸಿದ್ರೆ ಅದು ಎಷ್ಟು ಮಂದಿದು ಐತೆ ಅನ್ನೋದು. ಯಾಕಂದ್ರೆ ಗ್ರಾಹಕರಿಗೆ ಹೇಳಬೇಕಾದ ಆದ್ಯ ಕರ್ತವ್ಯ CEO ಅವ್ರದ್ದು. ಯಾಕಂದರೆ ಇಲ್ಲಿ ಆಡಳಿತ ಮಂಡಳಿ ಆಗಲಿ, ಇವ್ರ ನಿರ್ದೇಶಕರಾಗಲಿ ಹೇಳಾರು ಹೋಗಾರು ಕೊಡೋರು ನೀವು ಬ್ಯಾಂಕಿನವ್ರು, ಅಲ್ಲಿ ನೌಕರದಾರ, ನಿಮ್ಮ ಜವಾಬ್ದಾರಿ ಇರ್ತೈತೆ. ನಾಳೆ ಅವ್ರ ಕೈ ಎತ್ತರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಒಟ್ಟಾರೆ ಈಗ ಸವಾಲು ಹಾಕಿ ತಗೊಳ್ಳುವಂಥ ಪರಿಸ್ಥಿತಿ ನಿಮ್ಮ ಬ್ಯಾಂಕಿನಾಗ ಯಾರಿಗೂ ಇಲ್ಲ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಮಂದಿ ಅದಾವ. ಆದ್ರೆ ರೊಕ್ಕ ಮಾತ್ರ ಜನಸಾಮಾನ್ಯರದ್ದು, ಅದು ದುಡ್ಡು ಡಿಪಾಸಿಟ್ ದುಡ್ಡು ಅದು.
ಅದಕ್ಕೆ ಕೂಡಲೇ, ಯಾಕಂದ್ರೆ ಈ ನಾಯಕರಿಗೆ ಇವತ್ತು ಈ ಜಿಲ್ಲಾಕ್ಕೆ ರಾಜ್ಯಕ್ಕೆ ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏನದಾನಲ್ಲ CEO, ಅದನ್ನು ಒಂದು ಪತ್ರಿಕಾಗೋಷ್ಠಿ ಒಳಗೆ ಯಾರ್ಯಾರು ಏನೇನು ಸಾಲ ತೊಗೊಂಡಾರ ಅನ್ನೋದು ಹೇಳಿ ಜನರಿಗೆ, ಗ್ರಾಹಕರಿಗೆ ಅದನ್ನು ತಿಳಿಸ್ಬೇಕು. ಅದು ನಿಮ್ಮ ಆದ್ಯ ಕರ್ತವ್ಯ ಐತಿ. ಒಂದು ಹೇಳಕ್ಕೆ ನೀವು ಇದನ್ನು RBI ಗೈಡ್ಲೈನ್ಸ್ ಬಿಟ್ಟನ್ನು ಕೊಟ್ಟಿದ್ದಾರಂತ ಭಾಳಷ್ಟು ಮಂದಿ ಮಾತಾಡೋದೈತಿ. ಒಂದು ಹೇಳಕ್ಕೆ RBI ಬಂತಂದ್ರೆ ಬ್ಯಾಂಕ್ ಮುರುಗೋಡು ಮಾಂತಜ್ಜಾನ್ ಬ್ಯಾಂಕಿನ ಪರಿಸ್ಥಿತಿ ಏನಾಗ್ತೈತೆ ಅಂತ ಯಾರಿಗೂ ಗೊತ್ತಾಗತ್ತು. ದಯಮಾಡಿ ಅಟ್ರೊಳಗೆ ಅದನ್ನು ರಿಪೇರಿ ಮಾಡ್ಕೊಳಕ್ಕೆ ಸಾಧ್ಯ ಇದ್ರೆ, ತುಂಬಿಸ್ಕೊಳಕ್ಕೆ ಸಾಧ್ಯ ಇದ್ರೆ ತುಂಬಿಸ್ಕೋಬೇಕಂತೇಳಿ ಗರ್ದಿ ಗಮ್ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.